ನಮಸ್ತೆ ಸ್ನೇಹಿತರೆ. ಕೆಲವರು ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು, ನೋವುಗಳನ್ನು, ರೋಗ ರುಜಿನಗಳನ್ನು ಸಹಿಸಿಕೊಳ್ಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಈ ರೀತಿ ಮಾಡುವುದರಿಂದ ಅವರು ಎಲ್ಲ ಕಷ್ಟಗಳಿಂದ ನಾವು ಪಾರಾಗಿ ಬಿಡುತ್ತೇವೆ ಅಥವಾ ಮುಕ್ತರಾಗಿ ಬಿಡುತ್ತೇವೆ ಎಂದುಕೊಳ್ಳುತ್ತಾರೆ. ಆದರೆ ನಮ್ಮ ಕರ್ಮಗಳು ನೆರಳಿನಂತೆ. ಅವು ನಾವು ಎಲ್ಲಿ ಹೋದರೂ ಸಹ ನಮ್ಮ ಬೆನ್ನು ಬಿಡುವುದಿಲ್ಲ. ಯಾರು ಇದನ್ನು ಅರಿತಿರುತ್ತಾರೆ ಅವರು ಬರುವುದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಎಂದು ಬಂದಂತಹ ಕಷ್ಟಗಳನ್ನು, ದುಃಖಗಳನ್ನು, ಪರಿಸ್ಥಿತಿಗಳನ್ನು ಎದುರಿಸಿ ಜೀವನದ ದಡ ಸೇರುತ್ತಾರೆ. ಅಥವಾ ಕಷ್ಟಗಳನ್ನು ಸಹಿಸದೆ ಆತ್ಮಹತ್ಯೆ ಮಾಡಿಕೊಂಡರೆ ಮುಂದೇನಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾದರೆ ಬನ್ನಿ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಎಂದು ಹೇಳಲು ಕೊನೆಯಲ್ಲಿ ಒಂದು ಕಮೆಂಟ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಜಗತ್ತಿನಲ್ಲಿ ಮನುಷ್ಯನಿಗೆ ಎಲ್ಲದಕ್ಕಿಂತ ಅತಿ ಹೆಚ್ಚು ಪ್ರಿಯವುಳ್ಳದ್ದು ಯಾವುದು? ಕೆಲವರು ಬಂಗಾರ ಅಂತ ಹೇಳ್ತಾರೆ, ಕೆಲವರು ಹಣ ಅಂತ ಹೇಳ್ತಾರೆ, ಭೋಜನ ಅಂತಲೂ ಹೇಳ್ತಾರೆ. ಪತಿಗೆ ಪತ್ನಿ ಅಂತಲೂ, ಪತ್ನಿಗೆ ಪತಿ ಅಂತಲೂ, ಪತಿ ಪತ್ನಿಗೆ ಮಕ್ಕಳೆಂತಲೂ, ಮಕ್ಕಳಿಗೆ ತಂದೆ ತಾಯಿ ಅಂತಲೂ ಪ್ರೀತಿಗೆ ಉತ್ತರ ಬರುವುದು ಬಹಳ ಸಹಜ, ಸ್ವಾಭಾವಿಕವಾಗಿದೆ. ಒಬ್ಬ ಭಕ್ತನಿಗೆ ಈ ಪ್ರಶ್ನೆಯನ್ನು ಕೇಳಿದರೆ ನನಗೆ ಪರಮಾತ್ಮನೇ ಬಹಳ ಪ್ರಿಯನೆಂದು ಹೇಳುತ್ತಾನೆ. ಆದರೆ ಇದು ಯಥಾರ್ಥ ಉತ್ತರವಲ್ಲ. ಏಕೆಂದರೆ ಒಬ್ಬ ಮನುಷ್ಯನ ಬಳಿಯಲ್ಲಿ 1 ಕೋಟಿ ರೂಪಾಯಿ ಬ್ಯಾಂಕಿನಲ್ಲಿ ಇಟ್ಟಿರುವನೆಂದು ಇಟ್ಟುಕೊಳ್ಳಿ. ಅವನ ಖಾತೆಯ ಚೆಕ್ ಬುಕ್ ಅವನ ಜೇಬಿನಲ್ಲಿರುವಾಗ ಅವನನ್ನು ಅಪಹರಿಸಿಕೊಂಡು ಹೋಗಿ ಅವನನ್ನು ಕೊಲೆ ಮಾಡಲು ಸಿದ್ಧರಾಗಿ, ನೀನು ನನ್ನ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನೆಲ್ಲ ನನ್ನ ಹೆಸರಿಗೆ ಬರೆದು ಸಹಿ ಮಾಡಿದ ಚೆಕ್ ಬುಕ್ ನಮಗೆ ಕೊಟ್ಟರೆ ನಿನಗೆ ಪ್ರಾಣದಾನ ಮಾಡುತ್ತೇನೆ ಎಂದಾಗ ಅವನೇನು ಉತ್ತರ ಕೊಡಬಹುದು? ತನ್ನ ದೇಹವನ್ನು ಉಳಿಸಿಕೊಳ್ಳಲು ನನ್ನನ್ನು ಕೊಲೆ ಮಾಡಿ, ಆದರೆ ನಾನು ಚೆಕ್ ಕೊಡುವುದಿಲ್ಲ ಅನ್ನುವನೇ? ತನ್ನ ದೇಹವನ್ನು ಉಳಿಸಿಕೊಳ್ಳಲು ತನ್ನ 1 ಕೋಟಿ ರೂಪಾಯಿಯ ಚೆಕ್ಕನ್ನು ಅವರಿಗೆ ಕೊಟ್ಟೇ ಬಿಡುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ತನ್ನ ದೇಹದ ಮೇಲೆಯೇ ಎಲ್ಲದಕ್ಕಿಂತ ಬಹಳ ಪ್ರೀತಿ, ಮೋಹ ಇದೆ ಎಂದು ಅರ್ಥವಾಗುತ್ತದೆ. ಮತ್ತೊಂದು ನಿಮ್ಮ ಅನುಭವದ ಸತ್ಯವನ್ನು ನಿಮಗೆ ನೆನಪಿಸುತ್ತೇನೆ. ಸ್ಮಶಾನದಲ್ಲಿ ಭೂತ, ಪ್ರೇತ, ದೆವ್ವಗಳು ಇರುತ್ತವೆ ಎಂಬುದು ಗೊತ್ತು. ಅವು ಅಲ್ಲೇ ಯಾಕೆ ವಾಸ ಮಾಡುತ್ತವೆ? ಯಾರು ತಮಗೆ ಬಹಳ ಪ್ರಿಯವಾದ ವಸ್ತುವನ್ನು ಎಲ್ಲಿ ಕಳೆದುಕೊಂಡಿರುತ್ತಾರೆಯೋ ಅಲ್ಲಿಯೇ ಅದನ್ನು ಹುಡುಕುತ್ತಿರುತ್ತಾರೆ. ಅವರ ದೇಹವು ಸ್ಮಶಾನದಲ್ಲಿ ಹೂಳಲ್ಪಟ್ಟಿರುತ್ತದೆ. ತಮ್ಮ ತಮ್ಮ ಗುಂಡಿಗಳ ಸಮೀಪ ದೇಹ ಬಿಟ್ಟ ಆತ್ಮರು ತಮ್ಮ ದೇಹವನ್ನು ನಿರೀಕ್ಷಿಸುತ್ತಾ ಇರುತ್ತಾರೆ. ಅಥವಾ ದಹಿಸಿ ಹೋದಂತಹ ತಮ್ಮ ಶರೀರದ ಸ್ಥಳದಲ್ಲಿ ಮತ್ತೆ ಅದು ಸಿಕ್ಕಿತು ಎಂದು ನಿರೀಕ್ಷಿಸುತ್ತಾ ಇರುತ್ತಾರೆ. ಆತ್ಮನ ದೇಹವು ಎಲ್ಲಿ ಕಳೆದು ಹೋಗಿರುತ್ತದೆಯೋ ಅಲ್ಲಿ ದೇಹ ಬಿಟ್ಟಂತಹ ಆತ್ಮರ ವಾಸ ಇರುತ್ತದೆ. ಆತ್ಮಹತ್ಯೆ ಮಹಾಪಾಪ ಎಂದು ಏಕೆ ಹೇಳಲಾಗುತ್ತದೆ ಎಂದರೆ ಆತ್ಮನಿಗೆ ಎಲ್ಲದಕ್ಕಿಂತ ಪ್ರಿಯವಾದುದು ಶರೀರವಾಗಿದೆ. ಜೀವನದಲ್ಲಿ ಅನೇಕ ಕಷ್ಟಗಳು, ಅನೇಕ ನಿಂದನೆಗಳು, ಅನೇಕ ಅಪವಾದಗಳು, ಅನೇಕ ಪರಿಸ್ಥಿತಿಗಳು, ಅನೇಕ ಒತ್ತಡಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತವೆ. ಅವುಗಳನ್ನು ತಾಳಿಕೊಳ್ಳಲಾರದೆ ಮಾನಸಿಕ ಶಕ್ತಿಹೀನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಖಂಡಿತ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಆತ್ಮವನ್ನು ಹತ್ಯೆ ಮಾಡಲಾಗುವುದಿಲ್ಲ. ಏಕೆಂದರೆ ಆತ್ಮವು ಅವಿನಾಶಿಯಾಗಿದೆ. ಆತ್ಮವು ಅಮರಾಗಿದೆ, ಶಾಶ್ವತವಾಗಿದೆ. ದೇಹ ಹತ್ಯೆ ಮಾಡಿಕೊಳ್ಳುವುದನ್ನೇ ಆತ್ಮಹತ್ಯೆ ಎಂದು ಕರೆಯುತ್ತಾರೆ. ಯಾವುದೇ ಕಾರಣವಿರಲಿ, ಬಲವಂತವಾಗಿ ದೇಹವನ್ನು ಬಿಟ್ಟರೆ ಅದಕ್ಕೆ ಆತ್ಮಹತ್ಯೆ ಎಂದು ರೂಢಿ ಭಾಷೆಯಲ್ಲಿ ಹೇಳುತ್ತಾರೆ. ಆತ್ಮಹತ್ಯೆ ಮಾಡಿಕೊಂಡವರು ದೆವ್ವಗಳಾಗುತ್ತಾರೆ, ಭೂತ, ಪ್ರೇತ, ಪಿಶಾಚಿಯಾಗುತ್ತಾರೆ. ಒಬ್ಬರು 70 ವರ್ಷ ಬದುಕಿರಬೇಕಾಗಿದೆ ಎಂದು ಅವರ ಸಂಸ್ಕಾರದಲ್ಲಿ ನಿರ್ಣಯಿಸಲ್ಪಟ್ಟಿರುತ್ತದೆ. ಆದರೆ ಅವರು 30 ವರ್ಷ ಬದುಕಿರುವಾಗಲೇ ಆತ್ಮಹತ್ಯೆ ಮಾಡಿಕೊಂಡರೆ 40 ವರ್ಷಗಳ ಕಾಲ ದೇಹವಿಲ್ಲದೆ ದೆವ್ವವಾಗಿ ಪರಿತಪಿಸಬೇಕಾಗುತ್ತದೆ. ಅರಮನೆಯನ್ನು ಕಳೆದುಕೊಂಡು ಅಲೆಯುತ್ತಿರುವ ರಾಜನಂತೆ ದುಃಖಿಯಾಗಿ ಬಿಡುತ್ತಾರೆ. ಪ್ರತಿಯೊಬ್ಬ ಆತ್ಮನು ಭೋಗಿಯಾಗಿರುವುದರಿಂದ ಶರೀರವು ಎಲ್ಲದಕ್ಕಿಂತ ಬಹಳ ಮಹತ್ತರವಾದಂತಹ, ಅವಶ್ಯಕವಾಗಿರುವಂಥ ವಸ್ತುವಾಗಿದೆ. ಕಷ್ಟಗಳನ್ನು ಹೊರಲಾರದೆ ಆತ್ಮಹತ್ಯೆ ಮಾಡಿಕೊಂಡರೆ ಇದ್ದ ಶರೀರವನ್ನು ಕಳೆದುಕೊಂಡು ಇನ್ನೂ ಬದುಕಬೇಕಾಗಿದ್ದ ಆಯುಷ್ಯ ಪೂರ್ಣ
ಶರೀರಕ್ಕೋಸ್ಕರ ದುಃಖಿಸಬೇಕಾಗುತ್ತದೆ. ಆತ್ಮಹತ್ಯೆ ಮಾಡಿಕೊಂಡವರು ದೆವ್ವ, ಭೂತ, ಪ್ರೇತ, ಪಿಶಾಚಿಗಳಾಗಿ ಕಂಡಲ್ಲಿ ಶರೀರದಲ್ಲಿ ಪ್ರವೇಶಿಸಿದರೆ ಪಾಪ ಮಾಡಿದಂತಾಗುತ್ತದೆ. ಅವರಿಗೂ ದುಃಖ ಕೊಟ್ಟು ತಾನೂ ದುಃಖ ಅನುಭವಿಸಿ ಪಾಪ ಮಾಡಿದಂತಾಗುತ್ತದೆ. ಆದ ಕಾರಣ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಅದನ್ನು ಸಮಾಧಾನ ಚಿತ್ತದಿಂದ ಸಹಿಸಿಕೊಳ್ಳಬೇಕು. ಆತ್ಮಹತ್ಯೆ ಎಂದಿಗೂ ಮಾಡಿಕೊಳ್ಳಬಾರದು. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಹೇಳಲು ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಮುಂದೆ ನಾವು ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.